ತರೋದು ವಿನಾಶ ಬೇಡನೇ ಬೇಡ ಬೇಡನೇ ಬೇಡ ಗೊತ್ತಾಗ್ತದೆ. ನೋಡ್ತಾ ಇದ್ರೆ ನಮ್ಮ ಈ ಟಿವಿ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಅದರಲ್ಲೂ ನಮ್ಮಲ್ಲಿ ಯಥೇಚ್ಛವಾಗಿ ಕೆಲವು ಕಡೆ ಗಾಂಜಾ ಬಗ್ಗೆ ನಾವು ಈ ಹಳ್ಳಿಗಳ ಕಡೆ ಗಾಂಜಾನೇ ಜಾಸ್ತಿ ಸೇದೋದು ಅಥವಾ ಅದನ್ನ ಕೆಲವರು ಮಾರಾಟ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ. ಯಾಕೆಂದ್ರೆ ಗಾಂಜಾ ಅಂದ್ರೆ ಅದು ಮಾದಕ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ. ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್. ಮಾದಕ ವಸ್ತುಗಳ ಸೇವನೆ ಯುವಜನರ ಭವಿಷ್ಯವನ್ನು ಬುಡಮೇಲು ಮಾಡುವುದಲ್ಲದೆ ದೇಶದ ಅಭಿವೃದ್ಧಿಗೂ ಕಂಟಕವಾಗಿದ್ದು, ಮಾದಕ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಶಿಡ್ಲಘಟ್ಟ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಹೇಳಿದರು. ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಪೊಲೀಸ್ ಇಲಾಖೆ ಹಾಗೂ ಅಕ್ಷರ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾದಕ ವಸ್ತುಗಳ ವಿರುದ್ಧದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಮಾರಾಟ ಜಾಲವು ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದು, ಆರಂಭದಲ್ಲಿ ಉಚಿತವಾಗಿ ಮಾದಕ ವಸ್ತುಗಳನ್ನು ನೀಡುವ ಮೂಲಕ ವ್ಯಸನಕ್ಕೆ ದೂಡುವ ಅಪಾಯಕಾರಿ ಪ್ರವೃತ್ತಿ ಹೆಚ್ಚುತ್ತಿದೆ ಎಂದು ಎಚ್ಚರಿಸಿದರು. ಊರ್ತ, ಧೂಮಪಾನ, ಮದ್ಯಪಾನ, ಗಾಂಜಾ ಸೇರಿದಂತೆ ವಿವಿಧ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿದ ಅವರು, ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯವಹಾರ ನಡೆಸುತ್ತಿದ್ದು, ಪಾರ್ಸಲ್ ಸೇವೆಗಳ ಮೂಲಕವೂ ಮಾದಕ ವಸ್ತುಗಳನ್ನು ರವಾನಿಸುವ ಮಟ್ಟಕ್ಕೆ ಬೆಳೆದಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ವ್ಯಸನವು ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಕುಟುಂಬ ಮತ್ತು ಸಮಾಜದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಅಪರಾಧ ಕೃತ್ಯಗಳು ಹೆಚ್ಚಲು ಮಾದಕ ವ್ಯಸನವೇ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಯುವಜನತೆ ಯಾವುದೇ ಕಾರಣಕ್ಕೂ ಇಂತಹ ದುಶ್ಚಟಗಳತ್ತ ಆಕರ್ಷಿತರಾಗಬಾರದು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ವಿದ್ಯಾರ್ಥಿ ಜೀವನವೇ ವ್ಯಕ್ತಿತ್ವ ರೂಪಿಸುವ ಪ್ರಮುಖ ಹಂತವಾಗಿದ್ದು, ಇದೇ ಸಮಯದಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಯುವಜನತೆ ದೇಶದ ಅಮೂಲ್ಯ ಆಸ್ತಿಯಾಗಿದ್ದು, ತಮ್ಮ ಭವಿಷ್ಯವನ್ನು ಹಾಳುಮಾಡುವ ಡ್ರಗ್ಸ್ ಸೇರಿದಂತೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು. ಶಿಕ್ಷಣದ ಜೊತೆಗೆ ಉತ್ತಮ ನಡವಳಿಕೆ, ಶಿಸ್ತು ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ದಶೆಯಲ್ಲಿಯೇ ಉತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಡ್ರಗ್ಸ್ ಮಾರಾಟ, ಸಾಗಣೆ ಅಥವಾ ಬಳಕೆಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು. ಮಾಹಿತಿ ನೀಡುವವರ ಹೆಸರು ಹಾಗೂ ವಿವರಗಳನ್ನು ಸಂಪೂರ್ಣ ಗೌಪ್ಯವಾಗಿಡಲಾಗುವುದು. ಅಗತ್ಯವಿದ್ದರೆ 112 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬಹುದಾಗಿದ್ದು, ಮಾಹಿತಿ ನೀಡಿದವರ ಗುರುತನ್ನು ಯಾವುದೇ ಸಂದರ್ಭದಲ್ಲೂ ಬಹಿರಂಗಪಡಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪೊಲೀಸ್ ಇಲಾಖೆಯು ಸಮಾಜದಲ್ಲಿ ನಡೆಯುವ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಮತ್ತು ಅವುಗಳಿಗೆ ಬೆಂಬಲ ನೀಡಬಾರದು. ಇಂತಹ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ಆರೋಗ್ಯಕರ ಹಾಗೂ ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತುರ್ತು ಸಂದರ್ಭಗಳಲ್ಲಿ ಉಪಯೋಗಿಸಬಹುದಾದ 112 ಸಹಾಯವಾಣಿ ಸಂಖ್ಯೆಗಳ ಕುರಿತು ಮಾಹಿತಿ ನೀಡಲಾಯಿತು. ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಎಎಸ್ಐ ಶಂಕರಾಚಾರಿ, ಸಿಬ್ಬಂದಿಗಳಾದ ಸೀನಪ್ಪ, ಪ್ರಕಾಶ್, ಮುಖ್ಯಪೇದೆ ರಾಜೇಶ್, ಶಿವರಾಜ್, ಅಕ್ಷರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಗೊತ್ತಾಗ್ತದೆ. ನೋಡ್ತಾ ಇದ್ರೆ ನಮ್ಮ ಈ ಟಿವಿ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಅದರಲ್ಲೂ ನಮ್ಮಲ್ಲಿ ಯಥೇಚ್ಛವಾಗಿ ಕೆಲವು ಕಡೆ ಗಾಂಜಾ ಬಗ್ಗೆ ನಾವು ಈ ಹಳ್ಳಿಗಳ ಕಡೆ ಗಾಂಜಾನೇ ಜಾಸ್ತಿ ಸೇದೋದು ಅಥವಾ ಅದನ್ನ ಕೆಲವರು ಮಾರಾಟ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ. ಯಾಕೆಂದ್ರೆ ಗಾಂಜಾ ಅಂದ್ರೆ ಅದು ನಮ್ಮ ಈ ಚೆಂಡು ಹೂವು ಇರ್ತದಲ್ಲ, ಚೆಂಡು ಹೂವು ಗಿಡ ನೋಡಿದಿರಲ್ಲ, ಅದರಲ್ಲಿ ಕೆಳಗಡೆ ಎಲೆಗಳು ಇರ್ತದಲ್ಲ, ಸೇಮ್ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಹೋಲಿಕೆ ಬರ್ತದೆ. ಆ ಥರ ಒಂದು ಗಾಂಜಾ ಸೊಪ್ಪನ್ನ ಅದನ್ನ ಕೆಲವು ಕಡೆ ಬೆಳೀತಾರೆ. ಬೆಳೆದಿರುವಂಥ ಇದನ್ನ ಇಲ್ಲಿ ನಮ್ಮಲ್ಲಿ ಸೇವನೆ ಮಾಡ್ತಾರೆ. ಇಲ್ಲಿ ಬೆಳೆಯೋದಿಲ್ಲ ಯಾರು, ನಮ್ಮ ಪ್ರದೇಶದಲ್ಲಿ ಯಾರು ಬೆಳೀತಲ್ಲ, ಆದರೂ ಸೇವನೆ ಮಾಡ್ತಿದ್ದಾರೆ ಕೆಲವರು. ಅದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ನಾವು ಈಗಲೇ ಅರಿವು ಮೂಡಿಸಿದ್ರೆ, ಯಾಕೆಂದರೆ ವಿದ್ಯಾರ್ಥಿಗಳು ಎಲ್ಲ ಕಡೆಗೂ ಓಡಾಡ್ತಿರ್ತೀರಿ. ನೀವು ಅದ್ರ ಬಗ್ಗೆ ನೀವು ನಾಲೆಡ್ಜ್ ಇರಲಿ, ಜೊತೆಗೆ ಯಾವುದೇ ರೀತಿಯ ಅಂಥ ಇದರಲ್ಲಿ ದುಶ್ಚಟಗಳಿಗೆ ನೀವು ಬಲಿ ಆಗಬಾರ್ದು. ಯಾಕೆಂದರೆ ವಿದ್ಯಾರ್ಥಿ ಜೀವನ
ಮ್ಯಾಕ್ಸಿಮಮ್ ಒಂದು 14-15 ವರ್ಷದಿಂದ ಅಪ್ ಟು 20 ವರ್ಷದ ತನಕ ಚಂಚಲ ಇರ್ತದೆ, ಅಂದರೆ ಡೋಲಾಯಮಾನವಾಗಿರ್ತದೆ, ಒಂದು ಕಡೆ ಇರೋದಿಲ್ಲ. ಅವರು ಬೇರೆ ಬೇರೆ ಥರ ಯೋಚನೆ ಮಾಡ್ತಿರ್ತಾರೆ. ಅದನ್ನು ಆಗಬಾರ್ದು. ಈ ಡ್ರಗ್ಸ್ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸ್ಬೇಕು. ಅದ್ರ ಜೊತೆಗೆ ಡ್ರಗ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಆಗಿರುವಂಥ ಕೆಲವು ಪನಿಷ್ಮೆಂಟ್ಸ್. ಯಾಕೆಂದರೆ ಡ್ರಗ್ಸಲ್ಲಿ ನೀವು ಈಗ ಗಾಂಜಾ ಅಥವಾ ಅಫೀಮ್ ಯಾವುದೇ ಒಂದು ತೊಗೊಂಡು ಅದು ಸೇವನೆ ಮಾಡೋದಾಗಿರ್ಬೋದು, ಅಥವಾ ಅದನ್ನು ಪೊಸಿಷನ್ ಅದು ಇಟ್ಕೊಂಡಿದ್ರೆ ಮಾರಾಟ ಮಾಡಿದ್ರೆ ಅಪ್ ಟು ಲೈಫ್, ಅಂದರೆ ಮರಣದಂಡನೆವರೆಗೂ ಶಿಕ್ಷೆ ವಿಧಿಸ್ಬೋದು. ನಿಮ್ಗೆ 6 ತಿಂಗಳಿಂದ ಹಿಡಿದು ಮರಣದಂಡನೆ ಅಥವಾ ಅಜೀವ ಕಾರಾಗೃಹ, ಅಂದರೆ ನೀವು ಬದುಕಿರೋವರೆಗೂ ಅದಕ್ಕೆ ಸಜಾ ಕೊಡುವಂಥ ಸಾಧ್ಯತೆಗಳಿರ್ತದೆ. ಅದ್ರ ಜೊತೆಗೆ ಇದರಿಂದ ಆಗುವಂಥ ಕೆಟ್ಟ ಪರಿಣಾಮಗಳು, ಯಾಕೆಂದರೆ ಅದರಿಂದ ಕಳ್ತನ ಮಾಡ್ಬೋದು ಅಥವಾ ಬೇರೆ ಥರ ಮರ್ಡರ್ ಮಾಡ್ಬೋದು, ಬೇರೆ ಬೇರೆ ಥರ ಕೆಟ್ಟ ಚಟಗಳಿಗೆ ದಾಸರಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ, ಜೊತೆಗೆ ವಿದ್ಯಾರ್ಥಿ ಜೀವನ ನಿಮ್ಗೇನಿದೆ ಈ ಒಂದು ಹಂತದಲ್ಲಿ ಎಲ್ಲ ನೀವು ಓದ್ ಕಡೆ ಗಮನ ಕೊಡಬೇಕು. ಅದು ಬಿಟ್ಟು ಬೇರೆ ಕಡೆ ಯಾವುದೇ ರೀತಿಯ ಗಮನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನನಗೆ ಬೇರೆ ಕಡೆ ಕಾರ್ಯಕ್ರಮ ಇತ್ತು, ಅದರಿಂದ ಲೇಟ್ ಆಯಿತು, ಕ್ಷಮಿಸಬೇಕು. ಅಲ್ಲಿ ಇದ್ರ ಸಮೇತ ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 700-800 ಜನ ವಿದ್ಯಾರ್ಥಿಗಳು ಮೋಸ್ಟ್ಲಿ ಪಾಲ್ಗೊಂಡಿದ್ರು ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಅಧಿಕಾರಿಗಳು ತಿಳಿಸಿದ್ರು. ಸಂತೋಷ. ಅದೇ ರೀತಿ ನಿಮ್ಮ ಒಂದು ಶಾಲೆಗೆ ಮತ್ತು ನಮ್ಮ ಇಲ್ಲಿ ಪಾಲ್ಗೊಂಡಂಥ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಒಂದು ಡ್ರಗ್ಸ್ಗೆ ಯಾರೂ ಸಹ ಅರಿತಾಗಬಾರ್ದು. ವಿದ್ಯಾರ್ಥಿ ದಶೆಯಿಂದಲೇ ಒಂದು ಶಿಸ್ತನ್ನು ಅದು ರೂಢಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ಮತ್ತು ಯಾರೇ ನಿಮಗೆ ಮಾಹಿತಿ ಇದ್ರೂ ಸಹ ದಯವಿಟ್ಟು ಡ್ರಗ್ಸ್ ಸಂಬಂಧಪಟ್ಟಂಗೆ ನೀವು ನಮಗೆ ಮಾಹಿತಿ ನೀಡಿದರೆ ನಿಮ್ಮ ಹೆಸರುಗಳನ್ನು ಸಹ ಒಂದು ಗೌಪ್ಯವಾಗಿ ಇಡಲಾಗುವುದು. ಇಲ್ಲ 112ಕ್ಕೆ ಸಹ ಫೋನ್ ಮಾಡಿದ್ರು ಸಹ ಅದು ನಿಮಗೆ ಇರುತ್ತೆ. ನಿಮ್ಮ ಹೆಸರು ಯಾವುದೇ ಸಹ ನಿಮಗೆ ಇದು ಹೆಸರು ಎಲ್ಲೂ ಸಹ ಹೇಳೋದಿಲ್ಲ. ದಯವಿಟ್ಟು ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಿ, ಮುಂದಿನ ನೀವು ದೇಶದ ಒಂದು ಆಸ್ತಿಗಳಾಗ್ತಾ ಇದ್ದೀರಿ. ಅದರಿಂದ ಈಗಲಿಂದಾನೆ ಈ ವಿದ್ಯಾರ್ಥಿ ದಶೆಯಿಂದಾನೆ ಸಿಸ್ಟಮ್ ಅದು ಸರಿಯಾಗಿ ಒಂದು ರೂಢಿಸ್ಕೊಳ್ಬೇಕಾಗಿ ಮತ್ತೆ ಮನವಿ. ಧಿಕ್ಕಾರ, ಎಸಿಗೆ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಬೇಕೇ ಬೇಕು, ಬೇಕೇ ಬೇಕು, ನಶೆ ತರೋದು ವಿನಾಶ, ಬೇಡವೇ ಬೇಡ. ಒಂದು ಡ್ರಗ್ಸ್ಗೆ ಯಾರೂ ಸಹ ಅರಿತಾಗಬಾರ್ದು. ವಿದ್ಯಾರ್ಥಿ ದಶೆಯಿಂದಲೇ ಒಂದು ಶಿಸ್ತನ್ನು ಅದು ರೂಢಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ಮತ್ತು ಯಾರೇ ನಿಮಗೆ ಮಾಹಿತಿ ಇದ್ರೂ ಸಹ ದಯವಿಟ್ಟು ಡ್ರಗ್ಸ್ ಸಂಬಂಧಪಟ್ಟಂಗೆ ನೀವು ನಮಗೆ ಮಾಹಿತಿ ನೀಡಿದರೆ ನಿಮ್ಮ ಹೆಸರುಗಳನ್ನು ಸಹ ಒಂದು ಗೌಪ್ಯವಾಗಿ ಇಡಲಾಗುವುದು. ಇಲ್ಲ 112ಕ್ಕೆ ಸಹ ಫೋನ್ ಮಾಡಿದ್ರು ಸಹ ಅದು ನಿಮಗೆ ಗೌಪ್ಯವಾಗಿ ಇರುತ್ತೆ. ನಿಮ್ಮ ಹೆಸರು ಯಾವುದೇ ಸಹ ನಿಮಗೆ ಇದು ಹೆಸರು ಎಲ್ಲೂ ಸಹ ಹೇಳೋದಿಲ್ಲ. ದಯವಿಟ್ಟು ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಿ, ಮುಂದಿನ ನೀವು ದೇಶದ ಒಂದು ಆಸ್ತಿಗಳಾಗ್ತಾ ಇದ್ದೀರಿ. ಅದರಿಂದ ಈಗಲಿಂದಾನೆ ಈ ವಿದ್ಯಾರ್ಥಿ ದಶೆಯಿಂದಾನೆ ಸಿಸ್ಟಮ್ ಅದು ಸರಿಯಾಗಿ ಒಂದು ರೂಢಿಸ್ಕೊಳ್ಬೇಕಾಗಿ ಮತ್ತೆ ಮನವಿ.